QPL ನಡೀತಾ ಇದೆ. ಅದ್ಭುತವಾಗಿ ಹೆಣ್ಮಕ್ಳ ಸ್ಟ್ರಾಂಗ್ ಗುರು ಅಂತ ಪ್ರೂವ್ ಮಾಡ್ತಾ ಇದಾರೆ ಎಲ್ರು. ಸೋಲು ಗೆಲುವು ಎಲ್ಲ ಸೆಕೆಂಡರಿ. ಸೋತವರು ಏನ್ ಮತ್ತೆ ಗೆಲ್ತೀವಿ ಅಲ್ವಾ. ಸೋಲು ಗೆಲುವು ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಎಲ್ರು ಒಟ್ಟಿಗೆ ಹೆಣ್ಮಕ್ಳು ಆಟ ಆಡ್ತಿರೋದು ನೋಡೋದಕ್ಕೆ ಒಂದ್ ಖುಷಿ ಆಗ್ತಾ ಇದೆ. ಈಗ ಸದ್ಯಕ್ಕೆ ನಮ್ಮ ಸುಂದರಿ ಈಗ ಸಖತ್ತಾಗಿ ಆಟ ಆಡಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಭಾವನಾ ಅವರು ಬರೀ ಗಾಳಿಪಟ ಆರಿಸಿರೋದಲ್ಲ, ಇಲ್ಲಿ ಎಲ್ಲರನ್ನೂ ಒಂಥರ ಏನೋ ಗೆಲುವಿನಲ್ಲಿ ಆರಿಸ್ಬೇಕು ಅಂತ ಹೋರಾಡ್ತಾ ಇದ್ದಾರೆ. ತುಂಬಾ ಬಿಸಿ ಇದಾರೆ, ಬಟ್ ಸ್ಟಿಲ್ ನನ್ನ ಜೊತೆ ಮಾತಾಡೋಕೆ ಸಿಕ್ಕಿದ್ದಾರೆ. ಅವರ ಅನುಭವಗಳನ್ನ ಹೆಂಗ್ ಹಂಚ್ಕೋತಾರೆ, ಅದ್ರ ಜೊತೆಗೆ ನಮ್ಮ ಐಶು ಕೂಡ ಇದ್ದಾರೆ. ಮೊನ್ನೆ ಅವ್ರನ್ನ ಮಾತಾಡ್ಸೋಣ. ಎಲ್ಲ ಟೀಮ್ ಅವರೆಲ್ಲ ಸೇರ್ಬಿಟ್ಟು ಹೆಂಗೆ ಮಜಾ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಾಯ್ ಇಬ್ರಿಗೂ. ಹಾಯ್. ಹೆಂಗ್ ನಡೀತಿದೆ ಇವಾಗ? ಇಷ್ಟ ದಿನ ಪ್ರಾಕ್ಟೀಸ್ ವರ್ತ್ ಅನಿಸ್ತಿದ್ಯಾ? ಅಫ್ಕೋರ್ಸ್ ವರ್ತ್ ಅನಿಸ್ತದೆ. ನಾವೆಲ್ಲ ಸೂಪರ್ ಆಗಿ ಆಡ್ತಾ ಇದೀವಿ. ಅಂಡ್ ಆಕ್ಚುಲಿ ನಾವು ಸೋತಿದ್ ನಮಗೆ ಅನ್ನಿಸ್ಲಿಲ್ಲ ಸೋತ್ವಿ ಅಂತ. ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೋತವರಿಗೆ ಮತ್ತೆ ಗೆಲ್ಲೋ ಚಾನ್ಸ್. ಎಸ್, ಎಕ್ಸಾಕ್ಟ್ಲಿ 100%. ಸೊ ಒಳ್ಳೆ ಫೈಟ್ ಅಂತೂ ಕೊಡ್ತಾ ಇದೀವಿ. ಸೂಪರ್ ಎಲ್ಲ ಆಡಿಯನ್ಸ್ ಎಲ್ಲ ಹೆಂಗ್ ಫುಲ್ ಇದಾಗಿದ್ದು ನಾವು ಆಡ್ಬೇಕಾದ್ರೆ ಎಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೀವಿ. ಜೊತೆಗೆ ಆಕ್ಚುಲಿ ನಾನು ಇಡೀ ಮ್ಯಾಚ್ ನೋಡಿದೆ. ಎಷ್ಟು ಟಗ್ ಆಫ್ ವಾರ್ ಇತ್ತಲ್ವಾ? ಖುಷಿ ಇದೆ, ತುಂಬಾ ಖುಷಿ ಇಲ್ಲ. ಯಾಕಂದ್ರೆ ಇವಾಗ ನೆಕ್ಸ್ಟ್ 2 ಮ್ಯಾಚ್ ಪಕ್ಕ ಆಗ್ತಾ ಇದೀವಿ. ಅದಕ್ಕೆ ಕೂಲ್ ಡೌನ್ ಆಗೋದು ಬೇಡ ಅಂತ ಬಾಲ್ ಬ್ಯಾಟ್ ಎಲ್ಲ ಕೈಯಲ್ಲೇ ಹಿಡ್ಕೊಂಡಿದೀವಿ. ಅಂಡ್ ನೀವು ವಿಶ್ ಮಾಡ್ಬಿಡಿ, ನಾವು ಓಡ್ತೀವಿ. ಥ್ಯಾಂಕ್ ಯು.